ಎಲ್ರಿಗೂ ನಮಸ್ಕಾರ. ನಾವಿನ್ನೂ ಚಳಿಗಾಲದಲ್ಲೇ ಇದ್ದೀವಿ. ಈ ಚಳಿಗಾಲದಲ್ಲಿ ಪರಿಸರದಲ್ಲಿ ಆಗಾಗ ತಾಪಮಾನ ಕಡಿತ ಉಂಟಾಗೋದ್ರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ತೀರಾ ಕಾಮನ್. ಆದರೆ ನಾವೊಂದು ಸ್ಟ್ರಾಂಗ್ ಇಮ್ಯುನಿಟಿಯನ್ನು ಹೊಂದಿದ್ರೆ ಎಂತಹ ಚಳಿಗಾಲನಾದರೂ ತುಂಬ ಸುಲಭದಲ್ಲಿ ದಾಟಿ ಬಿಡಬಹುದು. ಹಾಗಾಗಿ ಈ ಚಳಿಗಾಲದಲ್ಲಿ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಮತ್ತು ಈ ಸಂದರ್ಭದಲ್ಲಿ ನಮಗೆ ಯಥೇಚ್ಛವಾಗಿ ದೊರೆಯುವಂತಹ ಒಂದು ಹಣ್ಣಿನ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ. ಆ ಹಣ್ಣು ಬೇರೆ ಯಾವುದೂ ಅಲ್ಲ, ಅದು ಕಿತ್ತಳೆ. ಚಳಿಗಾಲ ಅಂದ ತಕ್ಷಣ ಹೆಚ್ಚಿನವ್ರಿಗೆ ಸ್ಕಿನ್ ಡ್ರೈ ಆಗುತ್ತೆ, ತುಂಬ ಪೇಲ್ ಆಗಿ ಅಥವಾ ಡಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಕಿತ್ತಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಈ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಅಂಶ ನಮ್ಮ ಸ್ಕಿನ್ ಡ್ರೈ ಆಗೋದನ್ನು ತಡೆಗಟ್ಟಿ ಬದಲಿಗೆ ಸ್ಕಿನ್ ಗ್ಲೋ ಆಗೋ ಹಾಗೆ ಮಾಡುತ್ತೆ. ಮಾತ್ರ ಅಲ್ಲ, ಈ ವಿಟಮಿನ್ ಸಿ ಒಂದು ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ತೀರಾ ಪರಿಣಾಮಕಾರಿ. ನಾವು ಈ ಹಿಂದೆನೇ ಹೇಳಿದ ಹಾಗೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಶೀತ, ಕೆಮ್ಮು ಇವುಗಳ ವಿರುದ್ಧ ಹೋರಾಡಲಿಕ್ಕೂ ಕೂಡ ನಮಗೆ ಇದು ಉಪಯುಕ್ತ. ಇನ್ನು ಈ ಕಿತ್ತಳೆ ಹಣ್ಣಿನಲ್ಲಿ ನಾರಿನಂಶ, ಪೊಟ್ಯಾಷಿಯಂ ಮತ್ತು ಫ್ಲೇವನಾಯ್ಡ್ಸ್ಗಳು ಇರುತ್ತೆ. ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಉತ್ತಮ. ಇನ್ನು ಈ ಕಿತ್ತಳೆ ಹಣ್ಣಿನಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ, ಆದರೆ ನೀರು ಮತ್ತು ನಾರಿನಂಶ ಯಥೇಚ್ಛವಾಗಿರುತ್ತೆ. ಹಾಗಾಗಿ ಈ ವಿಂಟರ್ನಲ್ಲಿ ತೂಕನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನುವವರಿಗೆ, ನೀರಿನ ಸೇವನೆ ಕಡಿಮೆ ಇರೋದ್ರಿಂದ ಮಲಬದ್ಧತೆಯಿಂದ ಬಳಲ್ತಾ ಇರೋರಿಗೆ ಈ ಹಣ್ಣು ಒಂದೊಳ್ಳೆಯ ಆಪ್ಷನ್.